ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶುದ್ಧ ಬದುಕಿಗೆ ತತ್ವಜ್ಞಾನಿಗಳ ರಾಜ ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅನೇಕ ಸಂದೇಶಗಳನ್ನು ನಮಗೆ ನೀಡಿದ್ದಾನೆ. ಅದರಲ್ಲಿ ಅಂತಃಕರಣ ಶುದ್ಧಿ, ದಾನ ಮಾಡುವುದು, ಇಂದ್ರಿಯ ನಿಗ್ರಹ, ಯಜ್ಞ ಮಾಡುವುದು, ವೇದಾಧ್ಯಯನ ಮಾಡುವುದು, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯವನ್ನು ನುಡಿಯುವುದು, ತ್ಯಾಗ ಮನೋಭಾವ, ಸಕಲ ಜೀವಿಗಳಲ್ಲಿ ದಯೆ ತೋರುವುದು, ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ ಇರುವುದು, ನಾಚಿಕೆ ಮತ್ತು ಇಂದ್ರಿಯ ಚಾಪಲ್ಯವಿಲ್ಲದಿರುವುದು, ತೇಜಸ್ಸು, ಕ್ಷಮೆ, ಧೃತಿ, ಶುಚಿತ್ವ, ಪರರಿಗೆ ಕೇಡು ಬಯಸದೇ ಇರುವುದು, ಅಂತಃಕರಣವನ್ನು ಶಾಂತವಾಗಿರಿಸಿಕೊಳ್ಳುವುದು, ದೊಡ್ಡವರಿಂದ ಹೆಮ್ಮೆ ಪಡದೇ ಇರುವುದು, ಸುಜ್ಞಾನ, ಪ್ರೀತಿ, ಇಚ್ಛಾಶಕ್ತಿಯಂತಹ ಶ್ರೇಷ್ಠ ಗುಣಗಳಿಂದ ನಮ್ಮ ಆತ್ಮಗಳು ಸತ್ಯಶೀಲವಾಗುತ್ತವೆ. ಸತ್ಯ, ಅಹಿಂಸೆ, ಕ್ಷಮೆ, ತ್ಯಾಗ, ಸದಾಚಾರ ಜೀವಿಗಳಲ್ಲಿ ಏಕತೆ ಮೂಡಿಸುತ್ತದೆ. ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ಸತ್ತವರಿಗಾಗಿ ಶೋಕಿಸಬಾರದು. ಸ್ವಧರ್ಮವನ್ನು ಕಾಪಾಡಬೇಕು. ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಶಾಂತಿ ಪಡೆಯಲು ಕಾಮನೆಗಳನ್ನು ತ್ಯಜಿಸಿ ಮಮತಾರಹಿತನು, ಅಹಂಕಾರರಹಿತನು, ಸ್ಪೃಹಾರಹಿತನೂ ಆಗಿರಬೇಕು. ದ್ರವ್ಯಮಯವಾದ ಯಜ್ಞಕ್ಕಿಂತ ಬ್ರಹ್ಮಮಯ ಯಜ್ಞ ಶ್ರೇಷ್ಠ. ಜ್ಞಾನವನ್ನು ತತ್ವದರ್ಶಿಗಳಾದ ಜ್ಞಾನಿಗಳಿಂದ ತಿಳಿದುಕೊಳ್ಳಬೇಕು. ಜ್ಞಾನಕ್ಕಿಂತ ಪವಿತ್ರವಾದದ್ದು ಬೇರೆ ಯಾವುದೂ ಇಲ್ಲ. ಧ್ಯಾನದ ಮೂಲಕ ಮನಸ್ಸು, ಇಂದ್ರಿಯ ಕ್ರಿಯೆಗಳನ್ನು ಧಾರಣೆ ಮಾಡಬೇಕು. ಧ್ಯಾನ ಮಾಡಲು ಮೃಗಚರ್ಮ ಮತ್ತು ವಸ್ತ್ರ ಹಾಕಿ ಕೂರಬೇಕು. ಆಸನದಲ್ಲಿ ಕುಳಿತುಕೊಂಡು ಚಿತ್ತ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ವಶದಲ್ಲಿಟ್ಟುಕೊಳ್ಳಬೇಕು. ಶರೀರ, ತಲೆ, ಕತ್ತನ್ನು ನೆಟ್ಟಗೆ ಇಟ್ಟುಕೊಳ್ಳಬೇಕು. ನಿಯಮಿತವಾದ ಆಹಾರ ಸೇವಿಸಬೇಕು. ವೃತ್ತಿರೂಪಿಯಾದ ಮೋಹವನ್ನು ತೊರೆದಲ್ಲಿ ಸ್ಮೃತಿ ಪ್ರಾಪ್ತಿಯಾಗುತ್ತದೆ. ಅಭ್ಯಾಸ ಮತ್ತು ವೈರಾಗ್ಯ ಪ್ರವೃತ್ತಿಯಿಂದ ಮನೋನಿಗ್ರಹದ ಸಂಕಲ್ಪ, ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿ ಮಮತಾರಹಿತ, ಅಹಂಕಾರರಹಿತ ಹಾಗೂ ಇಚ್ಛಾರಹಿತವಾಗಿ ವರ್ತಿಸುವುದು. ನಿಸ್ವಾರ್ಥ ತ್ಯಾಗ ಪ್ರವೃತ್ತಿ. ಧ್ಯಾನ, ಆಧ್ಯಾತ್ಮ ಚಿಂತನೆ ಮತ್ತು ಯೋಗಗಳನ್ನು ಅಭ್ಯಾಸ ಮಾಡುವುದು. ಸಮಸ್ತ ಜೀವಿಗಳಲ್ಲಿ ಪರಬ್ರಹ್ಮ ಚೈತನ್ಯವಿರುವಿಕೆಯನ್ನು ಅರಿಯುವುದು. ಸಮಸ್ತ ಜೀವಿಗಳಲ್ಲಿ ಪರಬ್ರಹ್ಮನನ್ನೇ ಕಾಣುವುದು. ಅಂತರಾತ್ಮವನ್ನು ಸದಾ ಪ್ರಶಾಂತ ಸ್ಥಿತಿಯಲ್ಲಿ ಇಟ್ಟುಕೊಳ್ಳುವುದು. ಪ್ರೇಮ, ದಯೆ, ವಿವೇಕ, ಕ್ಷಮೆಗಳೆಂಬ ದೈವಿ ಗುಣಗಳಿಂದ ಪ್ರೇರಿತವಾದ ಬದುಕು. ಪಾಪಕೃತ್ಯಗಳಿಗೆ ಪ್ರೇರಣೆ ನೀಡುವ ಅರಿಷಡ್ವರ್ಗಗಳಿಂದ ಮುಕ್ತವಾದ ಬದುಕು. ಸದಾ ಪರಹಿತ ಚಿಂತನೆ, ಪರೋಪಕಾರ, ಪ್ರಾಮಾಣಿಕತೆ, ಔದಾರ್ಯತೆ, ಸಂಯಮಶೀಲತೆ ಮತ್ತು ಮಾನವೀಯತೆಗಳಿಂದ ಕೂಡಿದ ಬದುಕು. ಲೌಕಿಕ ವಿಷಯಗಳಲ್ಲಿ ನಿರ್ಲಿಪ್ತತೆ ಮತ್ತು ಅತಿಯಾಗಿ ಅಂಟಿಕೊಳ್ಳದ ಮನೋಪ್ರವೃತ್ತಿ. ಮನೋಭಾವನೆಯನ್ನು ತಾಳುವುದು. ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳುವುದು. ಮನಸ್ಸಿನಲ್ಲಿ ಸದಾ ಪರಬ್ರಹ್ಮನನ್ನೇ ಕುರಿತು ಚಿಂತಿಸುವುದು. ಪರಧನಾಮಿಷವನ್ನು ತೊರೆಯುವುದು. ಗುರು ಹಿರಿಯರು, ಪ್ರಾಜ್ಞರು ಮತ್ತು ಜ್ಞಾನಿಗಳ ನುಡಿಗಳನ್ನು ಪ್ರಸಾದ ಬುದ್ಧಿಯಂತೆ ಸ್ವೀಕರಿಸಿ ಗೌರವಿಸಬೇಕು. ಮನಸ್ಸಿನಲ್ಲಿ ಸದಾ ಧರ್ಮದಾರಿವು, ದೊಡ್ಡತನ ಮತ್ತು ಧಾರಾಳತನವೆಂಬ ಗುಣಗಳನ್ನು ರೂಢಿಸಿಕೊಳ್ಳಬೇಕು. ಮನಃಶಾಂತಿ ಪ್ರಾಪ್ತಿಗೆ ಯೋಗಾಭ್ಯಾಸ ಒಳ್ಳೆಯದೆಂದು ತಿಳಿಸಿದ್ದಾನೆ. ಮನಸ್ಸು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಿಂದ ಬಾಹ್ಯ ವಿಷಯಗಳನ್ನು ಗ್ರಹಿಸುವುದನ್ನು ತಡೆದು ಅಂತರ್ಮುಖಿಯಾಗುವುದನ್ನು ಯೋಗವೆನ್ನುತ್ತಾರೆ. ಸಮತ್ವ ಭಾವವನ್ನು ಯೋಗ ಎಂದು ತಿಳಿಯಬೇಕು. ಎಲ್ಲ ಜೀವಿಗಳನ್ನು ಸಮಾನತೆಯಿಂದ ಕಾಣುವುದೇ ಯೋಗ. ಸದಾ ಉತ್ತಮ ಚಿಂತನೆಗಳು, ಉತ್ತಮ ಸಂಕಲ್ಪಗಳು, ಉತ್ತಮ ಕರ್ಮಗಳು, ಪರೋಪಕಾರ, ಸದ್ಗುಣಗಳಿಂದ ಕೂಡಿದ ಮನಸ್ಸು ಶಾಂತಿಗೆ ಪ್ರಾಪ್ತವಾಗುತ್ತದೆ. ಅತಿಯಾದ ಪ್ರಾಪಂಚಿಕ ವಿಷಯಾಸಕ್ತಿಗಳ ಬಂಧನಕ್ಕೊಳಗಾಗಬಾರದು. ಪರಮಾತ್ಮನು ಅಪಾರ ಶ್ರದ್ಧೆ, ಅಂತರಂಗ ಬಹಿರಂಗ ಶುದ್ಧಿ, ಕರ್ತವ್ಯ ಭಾವನೆ ಇಲ್ಲದೇ ಇರುವುದು ಹಾಗೂ ಆಕಾಂಕ್ಷಾರಹಿತನಾಗಿರುವುದು. ಪ್ರತಿಯೊಬ್ಬರೂ ಕರ್ಮವನ್ನು ಮಾಡಲೇಬೇಕು. ಉತ್ತಮ ಕರ್ಮದಿಂದ ಉತ್ತಮ ಫಲ ಸಿಗುವುದು. ನಾವು ಮಾಡುವ ಕರ್ಮ ಸದಾ ಪಾವಿತ್ರ್ಯವೂ ಮತ್ತು ಪರಿಶುದ್ಧವೂ ಆಗಿರಬೇಕು. ನಾವು ಮಾಡುವ ಕರ್ಮವಾಗಿರದೆ ಸುಸಂಸ್ಕೃತ ಕರ್ಮವಾಗಿರಬೇಕು. ನಾವು ಮಾಡುವ ಕರ್ಮ ಯಾವಾಗಲೂ ಯಜ್ಞದಂತಿರಬೇಕು ಹಾಗೂ ಯಜ್ಞದಂತೆ ಶುದ್ಧವಾಗಿರಬೇಕು. ಇತರರ ಹಿತವನ್ನು ಕಾಯುವ ಕರ್ಮವೇ ಯಜ್ಞ. ಕರ್ಮ ಪರಿಣತಿ, ನೈಪುಣ್ಯತೆ, ನಿಷ್ಣುತೆಯಿಂದ ಕೂಡಿರಬೇಕು. ಸಂಧ್ಯಾ ವಂದನೆಯ ಮೂಲಕ ಸೂರ್ಯನಿಗೆ ಶಕ್ತಿಯನ್ನು ಕೊಟ್ಟಂತಹ ಶಕ್ತಿಯನ್ನು ಸ್ಮರಿಸುವುದು.
ಋಷಿಗಳು ಮತ್ತು ಜ್ಞಾನಿಗಳು ನಮ್ಮ ಪರಿಶುದ್ಧ ಬದುಕಿಗೆ ನೀಡಿರುವ ಜ್ಞಾನವನ್ನು ನಿತ್ಯವೂ ಅಧ್ಯಯನ ಮಾಡುವುದು. ಪಶು ಪಕ್ಷಿ ಪ್ರಾಣಿಗಳನ್ನು ಪ್ರೀತಿಯಿಂದ ಕಾಣಬೇಕು. ಕಾಲದ ಮಹತ್ವ ಮತ್ತು ಕಾಲಪುರುಷನ ಮಹಿಮೆಯನ್ನರಿತು ನಿತ್ಯ ಬದುಕಿನಲ್ಲಿ ಉತ್ತಮ ಕರ್ಮಗಳನ್ನು ಮಾಡಬೇಕು. ನಮ್ಮ ಬುದ್ಧಿ ಯಾವಾಗಲೂ ಪರಮಾತ್ಮ ಜ್ಞಾನದ ಅಧೀನದಲ್ಲಿರಬೇಕು. ಮನಸ್ಸು ಯಾವಾಗಲೂ ಬುದ್ಧಿಯ ಅಧೀನದಲ್ಲಿರಬೇಕು ಮತ್ತು ಇಂದ್ರಿಯಗಳು ಮನಸ್ಸಿನ ಅಧೀನದಲ್ಲಿರಬೇಕು. ಸತ್ಯವನ್ನು ಹೇಳುವುದರ ಮೂಲಕ ಸತ್ಯಶೀಲನಾಗು. ಧರ್ಮ ಮಾರ್ಗದಲ್ಲಿ ನಡೆಯುವುದರ ಮೂಲಕ ಧರ್ಮಾನುಷ್ಠಾನ ಮಾಡು. ಶುದ್ಧ ಬದುಕಿಗೆ ಅಗತ್ಯವಿರುವ ಶಿಕ್ಷಣ, ಜ್ಞಾನ ಮತ್ತು ವೇದಾಧ್ಯಯನ ಮಾಡು. ಬದುಕಿಗೆ ಬೆಳಕನ್ನು ನೀಡುವ ಶಿಕ್ಷಣವನ್ನು ಕೊಟ್ಟ ಆಚಾರ್ಯರಿಗೆ ಅವರು ಅಪೇಕ್ಷಿಸಿದ್ದನ್ನು ಕಾಣಿಕೆಯಾಗಿ ಸಮರ್ಪಿಸು. ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಸತ್ಸಂತಾನಕ್ಕೆ ಕಾರಣವಾಗುವುದರೊಂದಿಗೆ ನಿಸ್ವಾರ್ಥ ಸಮಾಜ ಸೇವೆಗೆ ಸಹಕರಿಸು. ತಂದೆ ತಾಯಿಯರನ್ನು ದೇವರಂತೆ ಕಾಣು. ಆಚಾರ್ಯರು ಅತಿಥಿ ಸತ್ಯವನ್ನು ಬಿಡಬಾರದು. ಎಲ್ಲ ವ್ರತಾಚರಣೆಗಿಂತ ಸತ್ಯ ವ್ರತಾಚರಣೆ ಶ್ರೇಷ್ಠ. ಧರ್ಮವನ್ನು ಬಿಡಬೇಡಿ. ಅಗತ್ಯವಿರುವ ಶಿಕ್ಷಣ, ಜ್ಞಾನ ಮತ್ತು ವೇದಾಧ್ಯಯನವನ್ನು ಬಿಡಬಾರದು. ದೇವತೆಗಳು ಮತ್ತು ಪಿತೃದೇವತೆಗಳ ಪ್ರೀತ್ಯರ್ಥ ಮಾಡುವ ಯಜ್ಞ ಬಿಡಬಾರದು. ತನಗಿಂತ ಹಿರಿಯರಿಗೆ, ಜ್ಞಾನಿಗಳಿಗೆ ಶ್ರದ್ಧೆ, ಭಯ, ಭಕ್ತಿಯಿಂದ ಪ್ರೀತಿ, ವಾತ್ಸಲ್ಯವನ್ನು ಕೊಡುವುದು. ಲೋಕ ಕಲ್ಯಾಣಕ್ಕಾಗಿ ಫಲಾಪೇಕ್ಷೆಯಿಲ್ಲದೆ ಕರ್ಮ ಮಾಡುವುದು. ಸರಿ ತಪ್ಪುಗಳನ್ನು ವಿವೇಚನೆಯಿಂದ ನಿರ್ಧರಿಸುವುದು. ಸದಾ ಧರ್ಮದ ಅರಿವಿನಿಂದಗೆ ಬಾಳುವುದು. ಎಂತಹ ಪರಿಸ್ಥಿತಿಯಲ್ಲಿಯೂ ತಾಳ್ಮೆ ಮತ್ತು ಸಂಯಮ ಮುಖ್ಯ. ಯಾವುದೇ ಪರಿಸ್ಥಿತಿ ಎದುರಾದರೂ ಧೈರ್ಯದಿಂದ ಎದುರಿಸಬೇಕು. ನಿರ್ಮಲ, ಆನಂದ, ಪ್ರಸನ್ನ, ಶ್ರೇಷ್ಠ ಚಿಂತನೆ ಮತ್ತು ಶ್ರೇಷ್ಠ ಸಂಕಲ್ಪಗಳಿಂದ ಮನಸ್ಸನ್ನು ಸಮಚಿತ್ತತೆಯಿಂದ ಇಟ್ಟುಕೊಳ್ಳುವುದು. ಡಂಬಾಚರಣೆ, ಅಮಾನಿತ್ವ, ಅಹಿಂಸೆ, ಯಾವುದೇ ಪ್ರಾಣಿಯನ್ನು ಹಿಂಸಿಸದಿರುವುದು. ಗುರುಗಳ ಸೇವೆ, ಅಂತಃಕರಣದ ಸ್ಥಿರತೆ, ಇಂದ್ರಿಯ ಸಹಿತ ಶರೀರ ನಿಗ್ರಹ. ಆಧ್ಯಾತ್ಮ ಜ್ಞಾನದಲ್ಲಿ ತತ್ವಜ್ಞಾನ. ಸುಳ್ಳು ಹೇಳದೇ ಇರುವುದು, ಸ್ವೀಕರಿಸಿದವರನ್ನು ಪಾಲಿಸುವುದು, ಪ್ರಿಯ ಮಾತುಗಳನ್ನಾಡುವುದು, ಗುರುಸೇವೆ ಮಾಡುವುದು, ನಿಯಮಗಳನ್ನು ದೃಢತೆಯಿಂದ ಪಾಲಿಸುವುದು, ಅಸ್ಥಿರತೆ, ಸಾಧುಸಂಗ, ತಾಯಿ ತಂದೆಯ ಪ್ರಿಯ ಕಾರ್ಯ, ಯಾರಲ್ಲಿಯೂ ದೋಷಗಳನ್ನು ನೋಡದೇ ಇರುವುದು, ಸ್ವಲ್ಪದರಲ್ಲಿ ಸಂತೋಷ ಪಡುವುದು, ಇಂದ್ರಿಯ ಸಂಯಮ, ಭೋಗಗಳಲ್ಲಿ ಅನಾಸಕ್ತಿ, ನಿರ್ಭಯತೆ, ದೇವಪೂಜೆಯಲ್ಲಿ ಮನ ತೊಡಗಿಸುವುದು, ಚಿತ್ತದ ಸ್ಥಿರತೆ, ಒರಟುತನದ ಅಭಾವ, ಸರ್ವತ್ರ ನಿಸ್ಪೃಹತೆ, ನಿಶ್ಚಯಾತ್ಮಿಕ ಬುದ್ಧಿ, ಮಾಡಬಾರದ ಕಾರ್ಯಗಳ ತ್ಯಾಗ, ಮಾನ ಅಪಮಾನದಲ್ಲಿ ಸಮತೆ, ಬೇರೆಯವರ ಗುಣಗಳಲ್ಲಿ ಮೆಚ್ಚುಗೆ, ಕಳ್ಳತನದ ಅಭಾವ, ಧೈರ್ಯ, ಕ್ಷಮೆ, ಅತಿಥಿ ಸತ್ಕಾರ, ಶ್ರೇಷ್ಠ ಪುರುಷರ ಸೇವೆ, ಜ್ಞಾನ, ಸನ್ಯಾಸ ಭಾವನೆ, ಅತಿಯಾದ ದುಃಖದಲ್ಲಿಯೂ ಸಹಿಷ್ಣುತೆ, ಬೇರೆಯವರಿಗೆ ಮನ, ವಾಣಿ, ಶರೀರದಿಂದ ದುಃಖ ಕೊಡದೇ ಇರುವುದು, ಅತಿಥಿ ಸತ್ಕಾರ, ಸರ್ವತ್ರ ಆತ್ಮೀಯತೆ, ಬೇರೆಯವರಲ್ಲಿಯೂ ಆತ್ಮಬುದ್ಧಿ. ಸತ್ವಗುಣವು ಜೀವಾತ್ಮನನ್ನು ಸುಖ ಮತ್ತು ಜ್ಞಾನ ಸಂಘದಿಂದ ಬಂಧಿಸುತ್ತದೆ. ನಮ್ಮ ಉದ್ಧಾರವನ್ನು ನಾವೇ ಮಾಡಿಕೊಳ್ಳಬೇಕು. ಮಾನವನ ಉದ್ಧಾರಕ್ಕೆ ಆಧ್ಯಾತ್ಮ ಬೆಳವಣಿಗೆ ಶ್ರೇಷ್ಠ ಜ್ಞಾನ, ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳಿಂದ ಆತ್ಮೋದ್ಧಾರ. ಪಂಚ ವಿಷಯಗಳಾದ ಸ್ಪರ್ಶ, ರೂಪ, ರಸ, ಗಂಧ, ಶಬ್ದದಿಂದ ದೂರವಿರುವುದು. ಲೌಕಿಕ ಸಂಪತ್ತು ಶಾಶ್ವತವಲ್ಲವೆಂದು ಅರಿತು ಅವುಗಳ ಪ್ರಾಪ್ತಿ, ಅಳಿವು ಮತ್ತು ಉಳುವಿನ ಬಗ್ಗೆ ಚಿಂತಿಸದೆ ಸದಾ ಸಮಚಿತ್ತದಿಂದಿರುವುದು. ಸಮಚಿತ್ತತೆ ಎಲ್ಲ ವ್ಯಾಧಿಗಳಿಗೂ, ಸಮಸ್ಯೆಗಳಿಗೂ, ಸಂದೇಹಗಳಿಗೂ ಪರಿಹಾರ. ಸಾತ್ವಿಕ ಕರ್ಮದ ಫಲದಿಂದ ಸುಖ, ಶಾಂತಿ, ಜ್ಞಾನ ಮತ್ತು ವೈರಾಗ್ಯ ಪ್ರಾಪ್ತಿ. ಅದರಿಂದ ಸಾತ್ವಿಕರಾಗಿ ಬಾಳಬೇಕೆಂದು ಹೇಳಿದ್ದಾನೆ. ಭಕ್ತಿ, ಜ್ಞಾನ, ವೈರಾಗ್ಯಗಳು ಮುಕ್ತಿಗೆ ಶ್ರೇಷ್ಠ ಮಾರ್ಗ. ಜೀವಿಯ ಬದುಕಿನ ಅಂತಿಮ ಗುರಿ ಮೋಕ್ಷವಾಗಿರಬೇಕು. ಗೀತಾ ಸಂದೇಶ ನಮ್ಮ ಜೀವನದಲ್ಲಿ ಉಸಿರಾಗಲಿ. ನಮ್ಮ ಬದುಕು ಪರಮಾತ್ಮನ ಸಂದೇಶದಿಂದ ಪಾವನವಾಗಲಿ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳು. ನಾನು ವಿಶಾಲಾಕ್ಷಿ ಸುರೇಶ್ ಕುಮಾರ್, ಭದ್ರಾವತಿ.